ಮೃತ್ಯುಕೂಪದಿಂದ ಮೃತ್ಯುಂಜಯನೊಬ್ಬ ಎದ್ದು ಬಂದಿದ್ದಾನೆ. ಮೇಘಸ್ಫೋಟದಲ್ಲಿ ಅಪರಿಚಿತ ಯುವಕ ಬಚಾವಾಗಿದ್ದಾನೆ. ಇಲ್ಲಿ ಕೆಸರು ಮಿಶ್ರಿತ ಪ್ರವಾಹದಿಂದ ಎದ್ದು ಬಂದಿದ್ದಾನೆ ಯುವಕ. ಕೆಸರಿನಿಂದ ತೆವಳುತ್ತಾ ಆಚೆ ಬರ್ತಾನೆ ಒಬ್ಬ ಯುವಕ. ನೋಡಿ, ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ, ಇದರಲ್ಲಿ ಮಣ್ಣು ಇದೆ, ಸಣ್ಣ ಸಣ್ಣ ಕಲ್ಲು ಇದೆ, ಸಣ್ಣ ಸಣ್ಣ ಬಂಡೆ ಇದೆ, ಜಲ್ಲಿ ಕೂಡ ಇದೆ ಇದರಲ್ಲಿ ಅಂತ ಹೇಳಿ. ಆ ರೀತಿ ಬಂದು ಅದೇನು ಒಂಥರ ಅವುಗಳದ್ದೇ ಪ್ರವಾಹದ ಆರ್ಭಟ ಜಾಸ್ತಿ ಇತ್ತು ಇದರಲ್ಲಿ. ನೀರಿನ ಸಮಪಾಲಾಗಿ ಈ ಕಲ್ಲು, ಮಣ್ಣು, ಕೆಸರು ಎಲ್ಲವೂ ಇತ್ತು ಅದರಲ್ಲಿ. ನೋಡಿ, ಆ ಕೆಸರಿನ ಪ್ರವಾಹ ಬಂದು ಕೊಚ್ಕೊಂಡು ಹೋದ ಮೇಲೆ ಯುವಕನೊಬ್ಬ ಕೆಸರಿಂದ ಮೇಲೆದ್ದು ಬರ್ತಾ ಇದ್ದಾನೆ. ಇದರಲ್ಲಿ ಎದ್ದು ಬಿದ್ದು ಹೋರಾಡಿಕೊಂಡು ಸಾವನ್ನೇ ಗೆದ್ದು ಬಂದಿದ್ದಾನೆ ಈ ಒಬ್ಬ ಯುವಕ. ಬದುಕಿನ ಹೋರಾಟದ ಅತಿ ದೊಡ್ಡ ವಿಡಿಯೋ ಇಲ್ಲಿ ವೈರಲ್ ಆಗಿದೆ. ಶಕ್ತಿ ಕುಂದಿದ ಯುವಕನಲ್ಲಿ ಕಿಚ್ಚು ತುಂಬಿದ್ದಾರೆ ಸ್ಥಳೀಯರು. ವಿಡಿಯೋ ಮಾಡ್ತಾ ಇದ್ದವರಿಂದ ಪ್ರೋತ್ಸಾಹದ ಒಂದು ಮಾತು ಸಿಕ್ಕಿದೆ. ಓಡಿ ಓಡಿ ಅಂಥೇಳಿ ಸ್ಥಳೀಯರು ಪ್ರೋತ್ಸಾಹ ಮಾಡ್ತಾಯಿದ್ರು. ಈ ಯುವಕ ಅದು ಹೇಗೋ ಸಾವರಿಸ್ಕೊಂಡು ಅದರಿಂದ ಎದ್ದು ಬಂದಿದ್ದಾನೆ. ಆ ಮೂಲಕ ಮೃತ್ಯುಂಜಯನಾಗಿದ್ದಾನೆ. अरे भाग 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 भाग। अरे इसको भी खींच ले यार, फंस गया वहाँ। अरे इसको भी खींच ले। अरे ताई भी खाई ताई। अरे भाग भाई। ಮೇಘಸ್ಫೋಟದ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದೆ ಪ್ರಯಾಣಿಕರಿದ್ದಂಥ ಕಾರು. ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ ಭೀಕರ ದುರಂತದ ದೃಶ್ಯ. ಇವರಿಗೆ ಕಾರು ಪತ್ತೆಯಾಗಿಲ್ಲ, ಕಾರಲ್ಲಿದ್ದವರ ಸುಳಿವು ಕೂಡ ಸಿಕ್ಕಿಲ್ಲ. ನದಿಯಲ್ಲಿ ಕೊಚ್ಚಿ ಹೋಗ್ತಾ ಇರತಕ್ಕಂತಹ ಕಾರಿನ ವಿಡಿಯೋ ಒಂದು ಕಡೆ ವೈರಲ್ ಆಗ್ತಾ ಇದೆ. ಇನ್ನು ಹರ್ಷಿಲ್ನಲ್ಲಿರ್ತಕ್ಕಂಥ ಭಾರತೀಯ ಸೇನಾ ಶಿಬಿರ ಕೂಡ ನೆಲಸಮ ಆಗಿಬಿಟ್ಟಿದೆ. ಕೆಲವು ಸೈನಿಕರು ಇದೇ ಸಂದರ್ಭದಲ್ಲಿ ಕಾಣಿಸ್ತಾ ಇಲ್ಲ ಅನ್ನೋದು ಮಾಹಿತಿ ಕೂಡ ಇದೆ. हाँ, आदमी पूरा देखो, आदमी है यार उसमें। आदमी है उसमें। वो देखो गाड़ी, आदमी पूरा भरा हुआ है। आदमी है इसमें, आदमी है, आदमी है उसमें। हाँ, आदमी पूरा देखो, आदमी है यार उसमें। आदमी है उसमें।